ಡೈನಿಂಗ್ ಟೇಬಲ್ ಮೇಲೆ ಫ್ಲಾಸ್ಕ್ನಲ್ಲಿ ಕಾಫಿ ಕೂಡ ರೆಡಿ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಅಲ್ವೇನ ಪ್ರದೀಪಾ? ಯಾರು ಮಾಡಿರ್ಬೋದು? ರಮೆ ಮಾಡಿರ್ಬೋದು. ಗೌರಿ, ಒಂದ್ ಲೋಟ ಕಾಫಿ ತಗೊಂಡ್ ಬಾ. ಇನ್ಯಾರು ಮಾಡಿರ್ತಾರೆ? ಇದಾಳಲ್ಲ ಅವಳೇ, ಆ ವಿಶಾಖ. ಬಿಟ್ರೆ ಅವಳು ಈ ಮನೆ ಅಧಿಕಾರನೂ ತಗೊಳ್ತಾಳೆ. ವಿಶಾಖ, 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 ವಿಶಾಖ. ವಿಶಾಖ, ವಿಶು ಅಜ್ಜಿ ಕೂಗ್ತಾ ಇದ್ದಾರಲ್ಲಿ. ಕೂಗ್ಲಿ ಬಿಡಿ ಅಜ್ಜಿ, ಹೋಗೋರು ಯಾರು? ವಿಶಾಖ, ವಿಶಾಖ, ವಿಶಾಖ. ಯಾಕತೆ, ಏನಾಯ್ತು? ಯಾಕೆ ಅವಳನ್ನ ಕರಿತಾ ಇದ್ದೀರಾ? ನೋಡ್ರಕ್ಕೂ, ನಾನು ಅವತ್ತೇ ಆ ವಿಶಾಖಂಗೆ ಹೇಳಿದೀನಿ, ದೇವ್ರ ಪೂಜೆ ಮಾಡಬೇಡ, ತುಳಸಿ ಕಟ್ಟೆ ಪೂಜೆ ಮಾಡಬೇಡ ಅಂತ. ಆದ್ರೂ ನಮ್ಮೆಲ್ಲರ ಮಾತು ಮೀರಿ ಅವಳು ಇವತ್ತು ಪೂಜೆ ಮಾಡಿದಾಳೆ. ಇಷ್ಟೊಂದೆಲ್ಲ ಮುಂದುವರೆದಿದ್ದಾಳ ಅವಳು? ದೀಪ ಆರೋಕ್ ಮುಂಚೆ ತುಂಬಾ ಜೋರಾಗಿ ಉರಿಯುತ್ತಂತೆ. ಅವಳು ಮನೆ ಬಿಟ್ಟು ಹೋಗ್ಬೇಕಾಗಿರೋದು ಇವತ್ತೇ ತಾನೆ? ರಾಧಿಕಾ, ಹೋಗು, ಅವಳನ್ನ ಕರ್ಕೊಂಡ್ ಬಾ. ವಿಶು, ನೀನೇ ಹೋಗಿ ಅವಳನ್ನ ಎಳ್ಕೊಂಬ. ಇರಿ, ನಾನೇ ಅವಳನ್ನ ಕರ್ಕೊಂಡು ಬರ್ತೀನಿ. ವಿಶಾಖ, ನಾನು ರಾಧಿಕಾ.
ಬಾಗಲ್ ತೆಗೆ ವಿಶಾಖ. ವಿಶಾಖ, ನಿನ್ಗೆ ಹೇಳ್ತಿರೋದು ಬಾಗಲ್ ತೆಗೆ. ಯಾಕೆ ಎಲ್ರು ಕಾಯ್ತಾ ಇದ್ದಾರ ಈ ವಿಷಕ್ಕನ ಆಚೆ ಹಾಕೋದಿಕ್ಕೆ? ಎಲ್ರು ಹೇಳಿದ್ರು ಅಂತ ನನ್ನನ್ನ ಕರ್ಕೊಂಡು ಹೋಗೋದಕ್ ಬಂದ್ಯಾ? ಅಪ್ಪಂಗೂ ಬೇಡ, ಅಮ್ಮಂಗೂ ಬೇಡ, ಕೊನೆಗೆ ನಿನಗೂ ಬೇಡವಾಗೋದ್ಲ ಈ ವಿಷಯಕ್ಕ? ಹೇಳಿ ರಾಧಿಕಾ, ನಾನು ಎಲ್ಲಕ್ಕೆ ಹೋಗ್ಲಿ? ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಾನ್ ಬೀದಿ ಪಾಲಾಗಿ ಹೋಗ್ತೀನಿ ರಾಧಿಕಾ. ಹೌದು ರಾಧಿಕಾ, ನಾನು ತಪ್ಪು ಮಾಡಿದ್ದೀನಿ. ಆ ತಪ್ಪನ್ನೆಲ್ಲ ನಿನ್ ಮೇಲೇನೂ ಹಾಕಿದ್ದೀನಿ. ಆದ್ರೆ ನೀನು ಅದನ್ನೆಲ್ಲ ಸಹಿಸ್ಕೊಂಡೆ. ಯಾಕೆ ಹೇಳೋ? ನಾನು ನಿನ್ನ ಅಕ್ಕಂತ ತಾನೆ. ಆ ಪ್ರೀತಿ ವಿಶ್ವಾಸ ಎಲ್ಲ ಇವತ್ತೆಲ್ಲೋಯ್ತು ರಾಧಿಕಾ, ಎಲ್ಲಿ ಹೋಯ್ತು? ರಾಧಿಕಾ, ನಾನೇನಾದ್ರೂ ಈ ಮನೆ ಹೊಸ ದಾಟಿ ಆಚೆ ಹೋದ್ರೆ ನನ್ನನ್ನು ಸಾಯಿಸಿ ಬಿಡ್ತಾರೆ. ಆಮೇಲೆ ನಿನಗೆ ಸಿಗೋದು ಬರೀ ವಿಷಕ್ಕನ್ ಹೇಳ. ನೀನು ನನ್ ಜೊತೆ ಹುಟ್ಟದೇ ಇರ್ಬೋದು, ಆದ್ರೆ ಓಡ ಹೊಡೆದವ್ರಿಗಿಂತ ಹೆಚ್ಚಿನ ಪ್ರೀತಿ ನಾನು ನಿನಗೆ ಕೊಟ್ಟಿಲ್ವಾ ಹೇಳು? ಹೇಳು. ಸರಿ ಬಿಡು ರಾಧಿಕಾ, ಹೇಗಿದ್ರು ನಾನು ಆಚೆ ಹೋಗಿ ಸಾಯ್ತೀನಿ. ಯಾರ್ದೋ ಕೈಯಿಂದಲೋ ಸಾಯೋ ಬದಲು ನೀನೇ ಒಂದ್ ದೊಡ್ಡ ವಿಷ ಕೊಟ್ಬೇಡ. ಅದನ್ ಕುಡ್ದು ಈಗ್ಲೇ ಇಲ್ಲೇ ಈ ಮನೆಯಲ್ಲೇ ಪ್ರಾಣ ಬಿಡ್ತೀನಿ, ಸರಿನಾ? ತೊಲಗ್ತು. ವಿಶಾಖ ಸಮಾಧಾನ ಮಾಡ್ಕೋ, ಹಾಳಬೇಡ. ಅಜ್ಜಿ, ಇದು ನಿಜವಾದ ಕಣ್ಣೀರಾಗಿದ್ರೆ ತಾನೆ ಸಮಾಧಾನ ಮಾಡ್ಕೊಳ್ಳೋದು. ಹೇಗಿತ್ತು ನನ್ನ ಡ್ರಾಮಾ? ಅಯ್ಯೋ ನೆನ್ಸಿಲ್ಲ, ಮೆಚ್ಚಿದೆ ಕಡೆ ನಿನ್ನ.
ರಾಧಿಕಾ, ವಿಶಾಖ ಎಲ್ಲಿ? ಮಾತಾಡು ರಾಧಿಕಾ, ಯಾಕೆ ವಿಶಾಖನ್ ಕರ್ಕೊಂಡ್ ಬಂದಿಲ್ಲ? ಮೌನಂ ಸಮ್ಮತಿ ಲಕ್ಷಣಂ. ಅವಳು ಸುಮ್ಮನೆ ನಿಂತಿರೋದು ನೋಡಿದ್ರೆ ಗೊತ್ತಾಗಲ್ವಾ? ವಿಶಾಖ ಬರಲ್ಲ ಅಂದಿರ್ತಾಳೆ, ಇವಳು ಒಪ್ಕೊಂಡಿರ್ತಾಳೆ. ಅಕ್ಕ ಮನೆಯಲ್ಲಿರೋದಕ್ಕೆ ತಂಗಿಯ ಒಪ್ಪಿಗೆ. ಎಷ್ಟಾದ್ರೂ ಅಕ್ಕ ಅಲ್ವಾ, ಎಲ್ಲಿ ಬಿಟ್ಕೊಡ್ತಾಳೆ? ಈ ಅಕ್ಕ ತಂಗಿ ಬಾಂಧವ್ಯ ಇವತ್ತು ನಿನ್ನೆದಲ್ಲ. ಕರ್ಪೂರದ ಗೊಂಬೆ ಸಿನಿಮಾದಲ್ಲಿ ಶ್ರುತಿ ಮತ್ತೆ ಶ್ವೇತಾ ಇದ್ರಲ್ಲ, ಹಾಗೆ. ಈ ಮನೆಯಲ್ಲಿ ವಿಶಾಖ ರಾಧಿಕಾ. ಇದು ಹೀಗೆ ಮುಂದುವರೆದ್ರೆ ನಮ್ಮ ಮನೆ ಕಥಾವಸ್ತು ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ. ಈಗಾಗಲೇ ಧರ್ಮಾಧಿಕಾರಿಗಳ ಕುಟುಂಬದ ಬಗ್ಗೆ ಊರಲ್ಲಿ ಕೇರಿಲ್ಲಿ ಕಥೆಗಳು ಉಪಕಥೆಗಳು ಹುಟ್ಟುಕೊಂಡಿದೆ. ಮನೆ ಹಂಚ್ಕೊಂಡ್ರೆ ಪರವಾಗಿಲ್ಲ ಪ್ರದೀಪ, ಗಂಡನ ಹಂಚ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಇವರಿಬ್ರು ಅಕ್ಕ ತಂಗಿ ಧರ್ಮಾಧಿಕಾರಿ ಮನೆಯನ್ನ ಬೀದಿಗೆ ತರೋದಂತೂ ಗ್ಯಾರಂಟಿ. ಆಮೇಲೆ ನಮ್ಮ ವಿಶ್ವಗೆ ಶ್ರೀರಾಮಚಂದ್ರನ ಪಟ್ಟದಿಂದ ಶ್ರೀಕೃಷ್ಣನ ಪಟ್ಟಕ್ಕೆ ಬಡ್ತಿ ಸಿಗುತ್ತೆ. ಅದಕ್ಕೆ ನಾವೆಲ್ಲ ಖುಷಿ ಪಡ್ಬೇಕು, ದುಃಖ ಪಡ್ಬೇಕು, ಒಂದು ಗೊತ್ತಾಗ್ತಿಲ್ಲ ಅಲ್ವಾ ಮಾವ? ಅದ್ಕೆ ಅಯ್ಯೋ ವಿಶು, ನಾನು ಇರೋ ವಿಷಯನೇ ಹೇಳ್ತಾ ಇರೋದು. ಧರ್ಮಾಧಿಕಾರಿಗಳ ಮನೆಯಲ್ಲಿ ಸತ್ಯ ಮಾತಾಡಿದ್ರೆ ಧರ್ಮಾಧಿಕಾರಿಗೆ ಸಿಟ್ಟು ಬರುತ್ತೆ. ನಾನೇನ್ ಮಾಡಕ್ಕಾಗತ್ತೆ? ಟೈಮ್ ಕೊಡ್ತೀವಿ ಅಂದ್ರೆ 3 ದಿನ ಟೈಮ್. ವಿಶಾಖ, ವಿಶಾಖ, ವಿಶಾಖ ಬಾಗಿಲು ತೆಗೆ. ನೀನ್ ಯಾಕಿನ್ನೂ ಹೊರಟಿಲ್ಲ? ಇಡೀ ಮನೆಯವರು ನೀನು ಹೊರಡೋದನ್ನೇ ಕಾಯ್ತಾ ಇದ್ದಾರೆ. ಅದರ ಅರ್ಥ ನೀನ್ ಈ ಮನೇಲಿರೋದು ಈ ಮನೆಯವರಿಗೆ ಇಷ್ಟ ಇಲ್ಲ ಅಂತ. ನಾನು ನಿನಗೆ ನೆನ್ನೆನೆ ಹೇಳಿದ್ದೀನಿ. ಮಾತಾಡ್ಬೇಡ, ಮಾತಾಡ್ಬೇಡ. ನೀನ್ ಯಾವ ಮಾತು ಕೇಳೋದಕ್ಕೂ ನಾನು ರೆಡಿ ಇಲ್ಲ. ನಿನಗೆ ಆಶ್ರಮದಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊ. ವಿಶು, ನಾನು ಹೋಗಲ್ಲ. ಹೋಗಲ್ಲ? ಏನು ವಿಶಾಖ, ದಿನಕ್ಕೊಂದು ಆಟಗಳನ್ನ ಆಡಿದ್ರೆ ಕುತ್ತಿಗೆ ಹಿಡಿದು ಆಚೆ ತಳ್ಬೇಕಾಗತ್ತೆ. ನೋಡಿ ವಿಶು, ಆಶ್ರಮದಲ್ಲಿರೋದಕ್ಕೆ ನಾನೇನು ಅನಾಥೆ ಅಲ್ಲ. ಯಾರ್ಯಾರಿಗೂ ಆಶ್ರಯ ಕೊಡೋದಕ್ಕೆ ಇದೇನು ಧರ್ಮಛತ್ರ ಅಲ್ಲ. ನೀವು ನನಗೆ ಆಶ್ರಯ ಕೊಡ್ತೀನಿ ಅಂತ ಭಾಷೆ ಕೊಟ್ಟಿಗೆ ಮಾತಾಡ್ತಾ ಇದ್ದೀರಾ. ಕೊಟ್ಟು ಭಾಷೆಗೆ ಬದ್ಧನಾಗಿರೋದಕ್ಕೆ ನಿನಗೆ ಆಶ್ರಮದಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿರೋದು.
ನಿಮ್ಮ ಆಶ್ರಮದ ವ್ಯವಸ್ಥೆ ನನಗೆ ಬೇಕಾಗಿಲ್ಲ. ಅದಕ್ಕೋಸ್ಕರ ನಿನ್ನಂತವಳಿಗೆ ಈ ಮನೇಲಿ ಆಶ್ರಯ ಕೊಟ್ಟು ಈ ಮನೆ ನರ್ಕ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಆಶ್ರಯ ಕೇಳ್ಕೊಂಡು ಬಂದರು ಆಶ್ರಿತರಾಗೆ ಇದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ. ಮಾತಿಗೆ ಮಾತು ಬೆಳೆಸಿದ್ರೆ ಪರಿಸ್ಥಿತಿ ಚೆನ್ನಾಗಿರಲ್ಲ. ನೋಡ್ ವಿಶಾಖ, ನಿನ್ನನ್ನ ಇವತ್ತು ಈ ಮನೆಯಿಂದ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಾಗಿದೆ. ಇದ್ರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ನಾನು ಅಷ್ಟೇ ವಿಶು, ಆಶ್ರಮಕ್ಕೆ ಹೋಗೋದಿಲ್ಲ ಅಂತ ತೀರ್ಮಾನ ಮಾಡಾಗಿದೆ. ನಾನು ಆಶ್ರಮಕ್ಕೆ ಹೋಗೋದಿಲ್ಲ. I said get out, get out, get out, get out. ವಿಶು, ನೀವು ಮರ್ತಿದ್ದೀರಾ ಅನ್ಸುತ್ತೆ. ನಾನಿನ್ನು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿಲ್ಲ.